ಇದೇ ಶುಕ್ರವಾರ ಜುಲೈ 10ನೇ ತಾರೀಕು ಏಕಾದಶಿ ಬಂದಿದೆ. ಇದನ್ನ ಯೋಗಿನಿ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ. ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಬಂದಿರುವ ಈ ದಿನ ಅತ್ಯಂತ ಶ್ರೇಷ್ಠವಾಗಿದ್ದು ಭಗವಾನ್ ವಿಷ್ಣುವಿನ ಆರಾಧನೆಗೆ ಸಮರ್ಪಿಸಲಾಗಿದೆ. ಈ ಏಕಾದಶಿಯನ್ನ ಆಚರಿಸೋದ್ರಿಂದ ಹಿಂದಿನ ಜನ್ಮದ ಪಾಪಕ್ಷಯವಾಗಿ ಆರೋಗ್ಯ, ಐಶ್ವರ್ಯ, ಮನಃಶಾಂತಿ ಸಿಕ್ಕು ಮೋಕ್ಷ ಪ್ರಾಪ್ತಿಯಾಗುತ್ತೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಏಕಾದಶಿಯನ್ನ ಬೆಳಗ್ಗೆ ಬೇಗ ಎದ್ದು ಮಡಿಯಿಂದ ಸ್ನಾನ ಮಾಡಿ ಭಗವಾನ್ ಶ್ರೀ ವಿಷ್ಣುವಿಗೆ ತುಳಸಿ ದಳ, ಹೂವು ಮತ್ತೆ ನೈವೇದ್ಯವನ್ನ ಅರ್ಪಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಅಂತ 108 ಬಾರಿ ಪಠಿಸಿ ಭಕ್ತಿಯಿಂದ ಪೂಜೆ ಮಾಡಿ. ಉಪವಾಸವನ್ನ ನಿರ್ಜಲ, ಫಲಹಾರ ಅಥವಾ ಸಾತ್ವಿಕ ಆಹಾರ ಪದ್ಧತಿಯಂತೆ ಆಚರಿಸಬಹುದು. ಮಾರನೇ ದಿನ ಅಂದ್ರೆ ದ್ವಾದಶಿ ತಿಥಿಯಲ್ಲಿ ಪಾರಣ ಮಾಡಿ ಉಪವಾಸವನ್ನ ಮುರಿಬೇಕು. ಯೋಗಿನಿ ಏಕಾದಶಿ ವ್ರತವನ್ನ ಆಚರಿಸೋದ್ರಿಂದ 88,000 ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದಷ್ಟೇ ಪುಣ್ಯ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಇದೇ ರೀತಿ ವಿಡಿಯೋಸ್ಗೆ ನನ್ನ ಪೇಜ್ ನ ಫಾಲೋ ಮಾಡಿದ್ರೆ ಮತ್ತೆ ಸಿಗೋಣ. ಓಕೆ, ಬಾಯ್. ಇದೇ ಶುಕ್ರವಾರ ಜುಲೈ 10ನೇ ತಾರೀಕು ಏಕಾದಶಿ ಬಂದಿದೆ. ಇದನ್ನ ಯೋಗಿನಿ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ. ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಬಂದಿರುವ ಈ ದಿನ ಅತ್ಯಂತ ಶ್ರೇಷ್ಠವಾಗಿದ್ದು ಭಗವಾನ್ ವಿಷ್ಣುವಿನ ಆರಾಧನೆಗೆ ಸಮರ್ಪಿಸಲಾಗಿದೆ. ಈ ಏಕಾದಶಿಯನ್ನ ಆಚರಿಸೋದ್ರಿಂದ ಹಿಂದಿನ ಜನ್ಮದ ಪಾಪಕ್ಷಯವಾಗಿ ಆರೋಗ್ಯ, ಐಶ್ವರ್ಯ, ಮನಃಶಾಂತಿ ಸಿಕ್ಕು ಮೋಕ್ಷ ಪ್ರಾಪ್ತಿಯಾಗುತ್ತೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಏಕಾದಶಿಯನ್ನ ಬೆಳಗ್ಗೆ ಬೇಗ ಎದ್ದು ಮಡಿಯಿಂದ ಸ್ನಾನ ಮಾಡಿ ಭಗವಾನ್ ಶ್ರೀ ವಿಷ್ಣುವಿಗೆ ತುಳಸಿ ದಳ, ಹೂವು ಮತ್ತೆ ನೈವೇದ್ಯವನ್ನ ಅರ್ಪಿಸಬೇಕು. ಓಂ ನಮೋ ಭಗವತೆ ವಾಸುದೇವ